ನಮಸ್ಕಾರ ಗೆಳೆಯರೆ, ನಮಗೆಲ್ಲ ರಾಡಾರ್ ಮತ್ತು ಸೋನಾರ್ ಬಗ್ಗೆ ಗೊತ್ತು. ಆದರೆ ನೀವು ಸೋನಾರ್ ಬಗ್ಗೆ ಕೇಳಿದ್ದೀರಾ? ಕಣ್ಣಿಗೆ ಕಾಣದ ಗಾಳಿಯ ವೇಗ ಮತ್ತು ಹವಾಮಾನವನ್ನು ಕೇವಲ ಧ್ವನಿಯ ಮೂಲಕ ಪತ್ತೆ ಹಚ್ಚುವ ಈ ಭಾರತೀಯ ತಂತ್ರಜ್ಞಾನ ಈಗ ಸುದ್ದಿಯಲ್ಲಿದೆ. ಅದು ಹೇಗೆ ಅಂತ ತಿಳಿಯೋಣ ಬನ್ನಿ ಗೆಳೆಯರೆ. ಇಂದು ನಾವು ವಿಜ್ಞಾನ ಲೋಕದ ಒಂದು ಅದ್ಭುತ ಆವಿಷ್ಕಾರದ ಬಗ್ಗೆ ತಿಳಿಯೋಣ. ಇದರ ಹೆಸರು ಸೋನಾರ್, ಅಂದರೆ ಸೋನಿಕ್ ಡಿಟೆಕ್ಷನ್ ಅಂಡ್ ರೇಂಜಿಂಗ್. ಇದು ಗಾಳಿಯ ವೇಗ ಮತ್ತು ಹವಾಮಾನವನ್ನು ಅಳೆಯುವ ಅತ್ಯಾಧುನಿಕ ಸಾಧನವಾಗಿದೆ. ಇತ್ತೀಚೆಗೆ ಭಾರತದಲ್ಲಿ ಈ ತಂತ್ರಜ್ಞಾನ ಬಹಳ ಸುದ್ದಿಯಲ್ಲಿದೆ. ಇದಕ್ಕೆ ಕಾರಣ ಭಾರತದ ಹೆಮ್ಮೆಯ ಸಂಸ್ಥೆಯಾದ CSIR AMPRI. ಭೋಪಾಲ್ನಲ್ಲಿರುವ ಈ ಸಂಸ್ಥೆಯು ಸಂಪೂರ್ಣವಾಗಿ ಸ್ವದೇಶಿ ಸೋನಾರ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ. ಇದನ್ನು ಸೆಪ್ಟೆಂಬರ್ 26, 2025ರಂದು ಅಧಿಕೃತವಾಗಿ ಲೋಕಾರ್ಪಣೆ ಮಾಡಲಾಯಿತು. ದೆಹಲಿಯ ಭಾರತೀಯ ಹವಾಮಾನ ಇಲಾಖೆಯಲ್ಲಿ ಇದನ್ನು ಅಳವಡಿಸಲಾಗಿದೆ. ಸೋನಾರ್ ಎನ್ನುವುದು ಶಬ್ದದ ಅಲೆಗಳ ಆಧಾರದ ಮೇಲೆ ಕೆಲಸ ಮಾಡುವ ಸಾಧನ. ನಾವು ರೇಡಾರ್ ಬಗ್ಗೆ ಕೇಳಿದ್ದೇವೆ, ಅದು ರೇಡಿಯೋ ಅಲೆಗಳನ್ನು ಬಳಸುತ್ತದೆ. ಸೋನಾರ್ ಎನ್ನುವುದು ನೀರಿನ ಅಡಿಯಲ್ಲಿ ಶಬ್ದದ ಅಲೆಗಳನ್ನು ಬಳಸುತ್ತದೆ. ಆದರೆ ಸೋನಾರ್ ಮುಕ್ತ ಆಕಾಶದಲ್ಲಿ ಗಾಳಿಯ ಗುಣಲಕ್ಷಣಗಳನ್ನು ಅಳೆಯಲು ಧ್ವನಿಯನ್ನು ಬಳಸುತ್ತದೆ. ಈ ವ್ಯವಸ್ಥೆಯು ಮೇಲ್ಮುಖವಾಗಿ ಶಬ್ದದ ಅಲೆಗಳನ್ನು ಕಳಿಸುತ್ತದೆ. ಈ ಶಬ್ದವು ವಾತಾವರಣದಲ್ಲಿರುವ ಗಾಳಿಯ ಪದರಗಳಿಗೆ ತಗುಲುತ್ತದೆ. ಗಾಳಿಯಲ್ಲಿರುವ ಉಷ್ಣತೆ ಮತ್ತು ಸಾಂದ್ರತೆಯ ಬದಲಾವಣೆಯಿಂದ ಶಬ್ದವು ವಾಪಸ್ ಬರುತ್ತದೆ. ಇದನ್ನು ಬ್ಯಾಕ್ ಸ್ಕ್ಯಾಟರಿಂಗ್ ಎಂದು ಕರೆಯಲಾಗುತ್ತದೆ. ಮರಳಿದ ಈ ಶಬ್ದದ ಅಲೆಗಳನ್ನು ಸೋನಾರ್ನ ಗ್ರಾಹಕಗಳು ಹಿಡಿಯುತ್ತವೆ. ಶಬ್ದವು ವಾಪಸ್ ಬರಲು ತೆಗೆದುಕೊಂಡ ಸಮಯವನ್ನು ಲೆಕ್ಕ ಹಾಕಲಾಗುತ್ತದೆ. ಡಾಪ್ಲರ್ ಎಫೆಕ್ಟ್ ತತ್ವದ ಆಧಾರದ ಮೇಲೆ ಇದನ್ನು ವಿಶ್ಲೇಷಿಸಲಾಗುತ್ತದೆ. ಇದರಿಂದ ಗಾಳಿಯು ಎಷ್ಟು ಎತ್ತರದಲ್ಲಿದೆ ಮತ್ತು ಎಷ್ಟು ವೇಗದಲ್ಲಿದೆ ಎಂದು ತಿಳಿಯುತ್ತದೆ. ಭೂಮಿಯಿಂದ ಸುಮಾರು 100 ಮೀಟರ್ ಎತ್ತರದವರೆಗೆ ಇದು ಮಾಹಿತಿ ನೀಡುತ್ತದೆ. ಇದು ಗಾಳಿಯ ದಿಕ್ಕನ್ನು ಕೂಡ ನಿಖರವಾಗಿ ಪತ್ತೆ ಹಚ್ಚುತ್ತದೆ. ಹವಾಮಾನ ಮುನ್ಸೂಚನೆ ನೀಡಲು ಈ ಮಾಹಿತಿ ಬಹಳ ಮುಖ್ಯವಾಗಿದೆ. ವಾತಾವರಣದ ಸ್ಥಿರತೆಯನ್ನು ಅಳೆಯಲು ಇದು ಉತ್ತಮ ಸಾಧನ. ವಿಮಾನ ನಿಲ್ದಾಣಗಳಲ್ಲಿ ಸೋನಾರ್ ವ್ಯವಸ್ಥೆ ಅನಿವಾರ್ಯವಾಗಿದೆ. ವಿಮಾನಗಳು ಟೇಕ್ ಆಫ್ ಆಗುವಾಗ ಗಾಳಿಯ ವೇಗ ತಿಳಿಯುವುದು ಸುರಕ್ಷತೆಯ ದೃಷ್ಟಿಯಿಂದ ಮುಖ್ಯ. ಹಠಾತ್ ಗಾಳಿಯ ಬದಲಾವಣೆ ಪತ್ತೆ ಹಚ್ಚಲು ಇದು ಸಹಕಾರಿ. ಇದರಿಂದ ವಿಮಾನ ಅಪಘಾತಗಳನ್ನು ತಡೆಯಲು ಸಾಧ್ಯವಾಗುತ್ತದೆ. ವಾಯು ಮಾಲಿನ್ಯದ ಅಧ್ಯಯನದಲ್ಲೂ ಸೋನಾರ್ ಪ್ರಮುಖ ಪಾತ್ರ ವಹಿಸುತ್ತದೆ. ಮಾಲಿನ್ಯಕಾರಿಗಳು ಗಾಳಿಯಲ್ಲಿ ಹೇಗೆ ಹರಡುತ್ತವೆ ಎಂದು ಇದು ತಿಳಿಸುತ್ತದೆ. ನಗರ ಪ್ರದೇಶಗಳಲ್ಲಿ ಸ್ಮಗ್ ಸಮಸ್ಯೆ ಪತ್ತೆ ಹಚ್ಚಲು ಇದು ಉಪಯುಕ್ತ. ಕೈಗಾರಿಕಾ ಪ್ರದೇಶಗಳಲ್ಲಿ ವಿಷಕಾರಿ ಅನಿಲಗಳ ಹರಡುವಿಕೆಯನ್ನು ಇದು ಗಮನಿಸುತ್ತದೆ. ಗಾಳಿ ಶಕ್ತಿಯ ಉತ್ಪಾದನೆಯಲ್ಲೂ ಇದರ ಬಳಕೆ ಇದೆ. ವಿಂಡ್ ಟರ್ಬೈನ್ ಅಳವಡಿಸುವ ಮುನ್ನ ಅಲ್ಲಿನ ಗಾಳಿಯ ವೇಗವನ್ನು ಇದರಿಂದ ಪರಿಶೀಲಿಸುತ್ತಾರೆ. ಎಷ್ಟು ಎತ್ತರದಲ್ಲಿ ಹೆಚ್ಚು ಗಾಳಿ ಬೀಸುತ್ತದೆ ಎಂದು ಇದು ನಿಖರವಾಗಿ ಹೇಳುತ್ತದೆ. ಇದು ಹವಾಮಾನ ಇಲಾಖೆಗೆ ದೊಡ್ಡ ಶಕ್ತಿಯನ್ನು ನೀಡಿದೆ. ಈ ಮೊದಲು ನಾವು ವಿದೇಶಿ ಸೋನಾರ್ ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗಿದ್ದೆವು. ಆದರೆ ಈಗ ಭಾರತವೇ ಇದನ್ನು ತಯಾರಿಸುತ್ತಿರುವ ಹೆಮ್ಮೆ ವಿಷಯ. ಮೇಕ್ ಇನ್ ಇಂಡಿಯಾ ಅಭಿಯಾನಕ್ಕೆ ಇದೊಂದು ದೊಡ್ಡ ಯಶಸ್ಸು. ಈ ಸಾಧನವು ಹಗಲು ಮತ್ತು ರಾತ್ರಿ ನಿರಂತರವಾಗಿ ಕೆಲಸ ಮಾಡಬಲ್ಲದು. ಮಳೆ ಅಥವಾ ಮೋಡ ಕವಿದ ವಾತಾವರಣದಲ್ಲೂ ಇದು ಮಾಹಿತಿ ಸಂಗ್ರಹಿಸುತ್ತದೆ. ಇದು ಗಾಳಿಯ ತಾಪಮಾನದ ಪ್ರೊಫೈಲ್ ಅನ್ನು ಸಹ ಸಿದ್ಧಪಡಿಸುತ್ತದೆ. ವಾತಾವರಣದ ಕೆಳಪದರ ಅಧ್ಯಯನಕ್ಕೆ ಇದು ಅತ್ಯುತ್ತಮ. ಸಂಶೋಧಕರಿಗೆ ಇದು ವಾತಾವರಣದ ರಹಸ್ಯಗಳನ್ನು ಬಿಡಿಸಲು ಸಹಾಯ ಮಾಡುತ್ತದೆ. ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ಇದರಿಂದ ಗಮನಿಸಬಹುದು. ಚಂಡಮಾರುತದಂತಹ ತುರ್ತು ಸಂದರ್ಭಗಳಲ್ಲಿ ಇದು ಮುನ್ನೆಚ್ಚರಿಕೆ ನೀಡುತ್ತದೆ. ಬಿರುಗಾಳಿಯ ತೀವ್ರತೆಯನ್ನು ಅಳೆಯಲು ಇದು ನೆರವಾಗುತ್ತದೆ. ರೈತರಿಗೆ ಸ್ಥಳೀಯ ಹವಾಮಾನ ಮಾಹಿತಿ ನೀಡಲು ಇದು ಸಹಕಾರಿ. ಮಳೆ ಬರುವ ಸಾಧ್ಯತೆಯನ್ನು ಇದು ಮೊದಲೇ ಸೂಚಿಸಬಲ್ಲದು. ಈ ಯಂತ್ರವು ಹೆಚ್ಚು ಸ್ಥಳವನ್ನು ಆಕ್ರಮಿಸಿಕೊಳ್ಳುವುದಿಲ್ಲ. ಇದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುಲಭವಾಗಿ ಕೊಂಡೊಯ್ಯಬಹುದು. ಇದರ ನಿರ್ವಹಣೆ ವೆಚ್ಚ ಕೂಡ ಹಳೆಯ ತಂತ್ರಜ್ಞಾನಗಳಿಗಿಂತ ಕಡಿಮೆ. ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್ ಮೂಲಕ ಇದು ಡೇಟಾ ನೀಡುತ್ತದೆ. ಕಂಪ್ಯೂಟರ್ಗೆ ನೇರವಾಗಿ ಸಂಪರ್ಕಿಸಿ ಗ್ರಾಫ್ಗಳ ರೂಪದಲ್ಲಿ ಮಾಹಿತಿ ಪಡೆಯಬಹುದು. ವಿಜ್ಞಾನಿಗಳು ಇದರ ಮಾಹಿತಿಯನ್ನು ಆಧರಿಸಿ ಹವಾಮಾನ ಮಾದರಿಗಳನ್ನು ತಯಾರಿಸುತ್ತಾರೆ. ಇದು ಧ್ವನಿ ಮಾಲಿನ್ಯ ಉಂಟು ಮಾಡದಂತೆ ವಿನ್ಯಾಸಗೊಳಿಸಲಾಗಿದೆ. ಮಾನವನ ಕಿವಿಗಳಿಗೆ ಕೇಳಿಸದ ಅಥವಾ ಕಡಿಮೆ ತೀವ್ರತೆಯ ಧ್ವನಿಯನ್ನು ಬಳಸುತ್ತದೆ. ಪರಿಸರ ಸ್ನೇಹಿ ತಂತ್ರಜ್ಞಾನ ಎಂಬ ಹೆಗ್ಗಳಿಕೆ ಇದಕ್ಕೆ ಇದೆ. ನಮ್ಮ ಸೈನ್ಯಕ್ಕೂ ಇದು ಹವಾಮಾನ ಮಾಹಿತಿ ನೀಡಲು ಉಪಯುಕ್ತವಾಗಬಹುದು.
ಲಡಾಖ್ ಅಥವಾ ಹಿಮಾಲಯದಂತಹ ಎತ್ತರ ಪ್ರದೇಶಗಳಲ್ಲಿ ಇದರ ಬಳಕೆ ಉತ್ತಮ. ಗಾಳಿಯ ಒತ್ತಡದ ಬದಲಾವಣೆಗಳನ್ನು ಇದು ಸುಲಭವಾಗಿ ಗುರುತಿಸುತ್ತದೆ. ಈ ಸೋಲಾರ್ ತಯಾರಿಕೆಯಲ್ಲಿ ಹಲವಾರು ಭಾರತೀಯ ಇಂಜಿನಿಯರ್ಗಳು ಶ್ರಮಿಸಿದ್ದಾರೆ. AMPRI ಸಂಸ್ಥೆಯು ಈ ಯಂತ್ರದ ನಿಖರತೆಯನ್ನು ಹಲವು ಬಾರಿ ಪರೀಕ್ಷಿಸಿದೆ. ಇದು ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ಸಮನಾಗಿದೆ. ದೇಶದ ಎಲ್ಲಾ ಪ್ರಮುಖ ನಗರಗಳಲ್ಲಿ ಇದನ್ನು ಅಳವಡಿಸುವ ಯೋಜನೆ ಇದೆ. ಇದರಿಂದ ಭಾರತದ ಹವಾಮಾನ ಜಾಲ ಮತ್ತಷ್ಟು ಗಟ್ಟಿಯಾಗುತ್ತದೆ. ಡೇಟಾ ವಿಶ್ಲೇಷಣೆಯಲ್ಲಿ AI ಕೂಡ ಬಳಸಲಾಗುತ್ತಿದೆ. ಈ ತಂತ್ರಜ್ಞಾನವು ವಿಜ್ಞಾನ ವಿದ್ಯಾರ್ಥಿಗಳಿಗೆ ದೊಡ್ಡ ಸ್ಫೂರ್ತಿಯಾಗಿದೆ. ಶಬ್ದದ ಅಲೆಗಳು ಹೇಗೆ ಅದ್ಭುತಗಳನ್ನು ಮಾಡುತ್ತವೆ ಎಂಬುದಕ್ಕೆ ಇದೇ ಸಾಕ್ಷಿ. ಸೋಲಾರ್ ಎನ್ನುವುದು ಕೇವಲ ಯಂತ್ರವಲ್ಲ, ಅದೊಂದು ಭವಿಷ್ಯದ ಕಣ್ಣು. ವಾತಾವರಣದ ಅನಿರೀಕ್ಷಿತ ಬದಲಾವಣೆಗಳನ್ನು ಇದು ಪತ್ತೆ ಮಾಡುತ್ತದೆ. ಇದರಿಂದ ಜೀವ ಮತ್ತು ಆಸ್ತಿಪಾಸ್ತಿ ಹಾನಿಯನ್ನು ತಪ್ಪಿಸಬಹುದು. ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಇದಕ್ಕೆ ಸಂಪೂರ್ಣ ಬೆಂಬಲ ನೀಡಿದೆ. ಇಂತಹ ಸಂಶೋಧನೆಗಳು ದೇಶದ ಆರ್ಥಿಕತೆಗೂ ಪರೋಕ್ಷವಾಗಿ ಸಹಕಾರಿ. ಹವಾಮಾನದ ನಿಖರತೆಯಿಂದ ವಿಮಾನಯಾನ ಮತ್ತು ಕೃಷಿ ಕ್ಷೇತ್ರದಲ್ಲಿ ಲಾಭವಿದೆ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಭಾರತ ಸ್ವಾವಲಂಬಿಯಾಗುತ್ತಿರುವುದು ಖುಷಿಯ ಸಂಗತಿ. ಸೋಲಾರ್ ತಂತ್ರಜ್ಞಾನದ ಬಗ್ಗೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ವಿಜ್ಞಾನದ ಬೆಳವಣಿಗೆ ನಮ್ಮ ದೇಶದ ಅಭಿವೃದ್ಧಿಯ ಗುರಿ. ಇಂತಹ ಮತ್ತಷ್ಟು ಅಚ್ಚರಿಯ ವಿಷಯಗಳ ಬಗ್ಗೆ ವಿಡಿಯೋ ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.